ಚಕ್ರವರ್ತಿ ಸೂಲಿಬೆಲೆಗೆ ಮಹತ್ವದ ಜಯ. ಇದು ಕಲಬುರಗಿಗೆ ಹೇರಿರುವಂತ ನಿರ್ಬಂಧವನ್ನ ಹೈಕೋರ್ಟ್ ಈಗ ವಜಾಗೊಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆಗೆ ಮಹತ್ವದ ಜಯ ಸಿಕ್ಕಂತಾಗಿದೆ. ಕಲಬುರಗಿ ಪ್ರವೇಶಕ್ಕೆ ಹೇರಿರುವಂತಹ ನಿರ್ಬಂಧ ತೆರವಾಗಿದೆ. ಕಲಬುರಗಿ ಜಿಲ್ಲಾಡಳಿತಕ್ಕೆ ಭಾರೀ ಮುಖಭಂಗ ಆಗಿದೆ. ಜಿಲ್ಲಾಡಳಿತ ಹೇರಿರುವಂತಹ ನಿರ್ಬಂಧ ತೆರವುಗೊಳಿಸಿದ ಹೈಕೋರ್ಟ್ ನಮೋ ಭಾರತ್ ಕಾರ್ಯಕ್ರಮಕ್ಕೆ ಅನುಮತಿ ನೀಡುವಂತೆ ಈಗ ಆದೇಶವನ್ನ ಹೊರಡಿಸಲಾಗಿದೆ. ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರು ಇದಕ್ಕೂ ಮುಂಚೆ ಏನ್ ಆಯ್ತು ಅಂತ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕಲಬುರಗಿ ಜಿಲ್ಲೆಯವರಿಗೆ ಯಾಕಿಷ್ಟು ಭಯ ಚಕ್ರವರ್ತಿ ಸೂಲಿಬೆಲೆ ಅಂದ್ರೆ ಅವರನ್ನೇ ನಾವು ಕೇಳೋಣ. ಅವ್ರು ನಮ್ಮ ಜೊತೆ ಇದ್ರೆ ಸರ್, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸುತ್ತಾ ಇದ್ದೀರಿ ತಾವು, ಅದ್ರ ಕಲಬುರಗಿ ಜಿಲ್ಲೆಯವರಿಗೆ ಯಾಕಿಷ್ಟು ಭಯ ಸರ್? ಕಲಬುರಗಿ ಜಿಲ್ಲೆಗೆ ನಿಮಗೆ ಯಾಕೆ ನಿರ್ಬಂಧ ಮಾಡ್ತಾ ಇದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಆತಂಕ ಇದೆ. 2019 ಚುನಾವಣೆಯಲ್ಲೂ ಹೀಗೆ ಕಾಲಿಗೆ ಚಕ್ರ ಕಟ್ಕೊಂಡು ನಾವು ನಮ್ಮ ತಂಡ ಊರೂರು ಪ್ರಚಾರ ಮಾಡಿದ್ವಿ. ಅದು ಕಾಂಗ್ರೆಸ್ಗೆ ವಿಪರೀತವಾದ ಪರಿಣಾಮವನ್ನು ಉಂಟು ಮಾಡಿತ್ತು. ಈಗಲೂ ಕೂಡ ಹಾಗೆ ಆಗತ್ತೆ ಅಂತ ಅವರು ಮತ್ತು ಅವ್ರ ಪಟಾಲಮ್ಮು ಕಳೆದ ಅನೇಕ ತಿಂಗಳುಗಳಿಂದ ಅವರು ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಒಂದಲ್ಲ ಒಂದು ಪ್ರಯತ್ನ ನನ್ನ ವಿರುದ್ಧ ಮಾಡ್ತಾನೆ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಂತೂ ಟ್ವಿಟರ್ ವಾರ್ನಲ್ಲಿ ಪದೇ ಪದೇ ಬಂದು ನನಗೆ ಹಿಂಸೆ ಮಾಡುವಂಥ ಅಥವಾ ಟಾರ್ಚರ್ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಪ್ರತಿಯೊಂದಕ್ಕೂ ವಿತ್ ಫ್ಯಾಕ್ಟ್ ಆನ್ಸರ್ ಮಾಡ್ತಿದ್ದಂತೆ ಹಿಟ್ ಮಾಡಿ ರನ್ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಪ್ರತಿ ಬಾರಿ ಓಡೋಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಈಗ ಯಾವಾಗ ಅವರಿಗೆ ಗೊತ್ತಾಗಿದೆಯೋ ಚಿತ್ತಾಪುರಕ್ಕೆ ಬಂದು ಆನ್ಸರ್ ಮಾಡ್ತಾರೆ, ನಾವು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಇಲ್ಲಿಯೇ ಉತ್ತರ ಕೊಡ್ತಾರೆ ಮತ್ತು ಬಂಡವಾಳವನ್ನು ಬಯಲು ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಅವರು ನಿನ್ನೆ ಬಳಸಿರುವಂಥ ಫೋರ್ಸ್ ನೋಡಿದ್ರೆ ನೀವು ಗಾಬರಿಯಾಗಿಬಿಡ್ತೀರಿ. ನಿನ್ನೆ ರಾತ್ರಿ ಸುಮಾರು 11:00ವರೆಗೆ ನಾನೊಂದು ಮಠದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಲಬುರಗಿಯ ಬಾರ್ಡ್ರಲ್ಲಿ ಅಡ್ಡ ಹಾಕಿದ್ರು. ಮೊದಲು SI ಬಂದರು, ಆಮೇಲೆ DYSP ಬಂದರು, ಆನಂತರ ಅಡಿಷನಲ್ SPA ಬಂದರು, ಜೊತೆಗೆ 3 ತುಕಡಿ ವ್ಯಾನ್ಗಳಲ್ಲಿ ತುಕಡಿಗಳನ್ನು ಕರ್ಕೊಂಡು ಬಂದು ಅಡ್ಡ ಹಾಕಿ ಕೇಳ್ಕೊಂಡ್ರು, ರಿಕ್ವೆಸ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ದಯವಿಟ್ಟು ಬೇಡ, ನೀವು ಕಲಬುರಗಿಗೆ ಬರಬೇಡಿ, ಚಿತ್ತಾಪುರದ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ. ಫೈನ್, ನಾನು ಒಪ್ಕೊಳ್ತೀನಿ, ಕಲಬುರಗಿ ಚಿತ್ತಾಪುರದಲ್ಲಿ ಕ್ಯಾನ್ಸಲ್ ಮಾಡ್ತಾರೆ, ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಪರ್ಮಿಷನ್ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಕಲಬುರಗಿಗೆ ಎಂಟ್ರಿ ಮಾಡಬೇಡಿ ಅಂತ ಹೇಳೋದಕ್ಕೆ ಯಾವ ಅಧಿಕಾರವೂ ಇಲ್ಲ ಅಂತ, ಅವ್ರ ಹತ್ರ ಯಾವ ಅಧಿಕೃತವಾಗಿರುವಂಥ ಆದೇಶವೂ ಇಲ್ಲದೆ ಕಲಬುರಗಿಗೆ ಬರಬಾರ್ದು ಅಂತ ಅಷ್ಟು ದೊಡ್ಡ ಪೊಲೀಸ್ ಫೋರ್ಸ್ ತೊಗೊಂಬಂದಿದ್ರು. ಕೊನೆಗೆ ರಾತ್ರಿ 1 ಗಂಟೆಗೆ ನಾವು ಇನ್ಸಿಸ್ಟ್ ಮಾಡಿದ್ವಿ ಅಂತ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ನೀವು ಕಲಬುರಗಿಗೆ ಎಂಟ್ರ್ ಮಾಡಬಾರ್ದು ಅಂತೇಳಿ ತಾಲೂಕುಗಳ ಪ್ರದೇಶವನ್ನು ಕೂಡ ಹಾಕಿದ್ದಾರೆ. ಅದರಲ್ಲಿ ಹಾಕಬೇಕಾದ್ರೆ ಹೇಳಿದ್ದಾರೆ, ಚಕ್ರವರ್ತಿಯವರು ಭಾಷಣ ಮಾಡಿದ ಕಡೆ ಕೋಮು ಗಲಭೆಗಳಾಗ್ತವೆ, ಅವರು ಸಮಾಜದ ಸಂಘರ್ಷಕ್ಕೆ ಕಾರಣವಾಗ್ತಾರೆ. ಎಷ್ಟು ಕಡೆ ಕೋಮು ಗಲಭೆ? ನಾವು ಈ ಪ್ರಶ್ನೆ ನಾನು ಅವ್ರನ್ನೇ ಕೇಳಬೇಕು. ಈ ನಮೋ ಭಾರತ್ನ ಕಾರ್ಯಕ್ರಮವೇ ಫೆಬ್ರವರಿ 6ನೇ ತಾರೀಕು ನಾವು ಶುರು ಮಾಡಿದ್ದು ಚಾಮರಾಜನಗರದ ತೆರಕಾಣಂಬಿಯಲ್ಲಿ ಮತ್ತು ನಿನ್ನೆ ಬೀದರ್ನ ಬಾಲ್ಕಿಯಲ್ಲಿ ಕಾರ್ಯಕ್ರಮ ಆಗಿದೆ. ಅಂದರೆ ಚಾಮರಾಜನಗರದಿಂದ ಬೀದರ್ದವರೆಗೂ ನಿರಂತರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿಗಿಂತೂ ಕಡಿಮೆ ಅವಧಿಯಲ್ಲಿ ನಾವೊಂದು 35ಕ್ಕೂ ಹೆಚ್ಚು ಕಡಿಮೆ 50 ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಲೆಕ್ಕ ಹಾಕಿದರೆ ಸುಮಾರು 50 ಕಾರ್ಯಕ್ರಮಗಳನ್ನು ದಾರಿಯುದ್ದಕ್ಕೂ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲಿ ಒಂದು ಕಡೆ ಕೂಡ ಅಹಿತಕರ ಘಟನೆ ನಡೆದಿಲ್ಲ. ಇನ್ಫ್ಯಾಕ್ಟ್ ಜನ ಭರ್ಜರಿಯಾಗಿ ಭಾರತ್ ಮಾತೆಗೆ ಘೋಷಣೆ ಕೊನೆಯಲ್ಲಿ ಕೂಗ್ತಾರೆ, ರಾಷ್ಟ್ರ ಉನ್ನತಿಗೆ ಏರಬೇಕು ಅನ್ನೋ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ. ಇದು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಕಲಬುರಗಿ ಚಿತ್ತಾಪುರದಲ್ಲೇ ಕಾರ್ಯಕ್ರಮ ಮಾಡ್ತಾರೆ, ಡೆಫಿನೆಟ್ಲಿ ಮಾಡ್ತೀವಿ. ಇದು ಬೇರೆ ಎಲ್ಲೂ ಅಲ್ಲ, ನಮಗದೊಂದು ರೂಢಿ ಇದೆ. ಯಾರ್ಯಾರು ಹಿಂದೂ ಧರ್ಮದ ವಿರುದ್ಧ, ರಾಷ್ಟ್ರದ ವಿರುದ್ಧ ಮಾತನಾಡ್ತಾರೋ ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕ್ರಮ ಮಾಡ್ತೀವಿ. ಇದು ನನ್ನ ಬಗ್ಗೆ ಮಾತನಾಡಿದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನ್ನ ರಾಷ್ಟ್ರದ ವಿರುದ್ಧವಾಗಿ, ನನ್ನ ಧರ್ಮದ ವಿರುದ್ಧವಾಗಿ ಯಾರಾದರೂ ಮಾತನಾಡಿದರೆ ಅವ್ರವ್ರ ಕ್ಷೇತ್ರಗಳಲ್ಲೇ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೇ ಉತ್ತರ ಕೊಟ್ಟು ಬರ್ತೀವಿ. ಯಾಕೆಂದರೆ ಹಿಂದೆ ನಿಲ್ಲುವಂಥ ಪ್ರಶ್ನೆ ಹಿಂದೂ ಧರ್ಮೀಯರಿಗೆ ಇಲ್ಲವೇ ಇಲ್ಲ. ನಾವು ಮುಂದೆ ನಿಂತೇ ಮಾತನಾಡುವಂಥವ್ರಾದ್ರಿಂದ ಆಯಾ ಕ್ಷೇತ್ರಕ್ಕೆ ಹೋಗ್ತೀವಿ. ನೀವು ತಡಿಲಿಕ್ಕೆ ಇಡೀ ಪೊಲೀಸ್ ಫೋರ್ಸನ್ನು ಬಳಸಿದರೆ ಅದು ದುರ್ದೈವ, ನಿಮ್ಮ ವೀಕ್ನೆಸ್ ಅನ್ನು ತೋರಿಸುತ್ತಷ್ಟೇ.